ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ರೆಡಿಯಾಗಿದ್ದೀನಿ, ಫ್ರೆಶ್ ಅಪ್ ಆಗಿ ಸ್ವಲ್ಪ ಪಪ್ಪೀಸ್ ಫುಡ್ ತರೋದಿದೆ. ಸೊ ಇಲ್ಲಿ ಶಾಪಿಗೆ ಹೋಗಬೇಕು. ಸೊ ಹೋಗಿ ಬರ್ತೀನಿ. ಸೊ ಇವತ್ತು ಏನೇನಾಗುತ್ತೆ ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ ಈವ್ನಿಂಗು, ಬಟ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಇವತ್ತು ಹೋಗ್ಬೇಕು ಅಥವಾ ನಾಳೆ ಹೋಗ್ಬೇಕಂತೇಳಿ. ಸೊ ನನ್ನ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹೋಗಿ ಬಂದಮೇಲೆ ಸಿಗ್ತೀನಿ. ಅಲ್ಲೇ ಪೆಟ್ ಶಾಪಿಗೆ ಬಂದಿದ್ದೀವಿ ಪಪ್ಪೀಸ್ ಫುಡ್ ತೊಗೊಳಕ್ಕೆ. गाड़ी के लिए कैसा फूल कितने ಐದಾಗ್ಲಿಗತ್ತು ಟೈಮ್. ನಾನೇನು ಮಾಡೋದಣ್ಣ, ಹಳ್ಳು ಐದಾಗಲಿ 6 ಆಗಲಿ ಲೇಟ್ ನಿನಗಾಗುತ್ತೆ. ಆಮೇಲೆ ಕೊಡಿ ನಾನು ನನ್ನ ಕೆಲಸ ಮುಗಿತನ ನಾ ವಾಪಸ್ ಬರೋದಿಲ್ಲ. ಮಳೆ ಬರ್ತದೆ ಈಗ 5 ನಿಮಿಷ. ಮಳೆ ಬರಲಿ ಸಿಡಿಲ್ ಬರಲಿ ನಂಗೆ ಗೊತ್ತಿಲ್ಲ. ಗೈಸ್, ಈಗ ಒಂದು ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ದೀವಿ, ಅಂದರೆ ಶಿವಾಜಿನಗರ್. ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಒಂದು ಸ್ವಲ್ಪ ಇಯರಿಂಗ್ಸ್ ತೊಗೋದಿತ್ತು. ಸೊ ಈಗ ಜಸ್ಟ್ ಬಂದಿದ್ದೀವಿ, ನೋಡ್ತೀನಿ ಏನು ಮ್ಯಾಚಿಂಗ್ ಸಿಗುತ್ತೆ ಅಂಥೇಳಿ. ಯೆಲ್ಲೋ ಕಲರ್ ಇಯರಿಂಗ್ಸ್ ಎಲ್ಲಿದಾವೆ ನೋಡಿ. ಯೆಲ್ಲೋ ಕಲರ್ ಎಲ್ಲ ಐತಿ ಈಗ. ಇದು ಐತಿ. ಹಾಂ, ಬರ್ರಿ. ಹಾಂ ನಿಂಗು ನಿಂಗೂ ಕೊಡ್ತೇವೆ. ಮಾತಾಡ್ಸಿದ್ರ ಜಾಸ್ತಿ ರಿಯಾಕ್ಟ್ ಮಾಡ್ತಾವ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ನಿನ್ನೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಒಂದು ಸ್ವಲ್ಪ ಮಾರ್ಕೆಟ್ಗೆ ಅದು ಹೋಗಿದ್ದೆ, ಬಂದ ತಕ್ಷಣ ಟಯರ್ಡ್ ಆಗಿಬಿಟ್ಟಿತ್ತು, ಏನೂ ಮಾಡಲಿಕ್ಕಾಗಲಿಲ್ಲ ವ್ಲಾಗು. ಸೊ ಇವತ್ತು ಮಂಡೇ. ಸೊ ಇವತ್ತು ಇವೆಂಟ್ ಇದೆ, ನಾನು 3:30ಗೆ ಹೋಗಬೇಕು. 4:30ಗೆ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ 15 ಮಿನಿಟ್ಸ್ ಬೇಗ ಬನ್ನಿ ಅಂತಂದಿದ್ದಾರೆ. ಸೊ ಅಂದರೆ ಇಲ್ಲಿಂದ 1 ಅವರ್ ಆಗುತ್ತೆ ಹೋಗೋಕ್ಕೆ. ಸೊ ಇನ್ನೂ ರೆಡಿ ಆಗಿಲ್ಲ ನಾನು. 1 o'clock ಆಗಿದೆ, ಟೈಮ್ ಆಗ್ತಿದೆ. ನಾನು ಒಂದು ಸ್ವಲ್ಪ ಸಲೂನ್ಗೆ ಹೋಗೋದಿದೆ. ಸೊ ಹೋಗಿ ಬರ್ತೀನಿ. ಹೋಗಿ ಬಂದ ತಕ್ಷಣ ಇವೆಂಟಲ್ಲಿ ಏನಾದರೂ ಕ್ಲಿಪ್ಸ್ ಅಲೋ ಇದ್ದರೆ ನಾನು ಕ್ಲಿಪ್ಸ್ ಅದು ತೊಗೋತೀನಿ. ಸೊ ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಈಗ ಸಲೂನ್ಗೆ ಹೋಗ್ತಾಯಿದ್ದೀನಿ. ಸಲೂನ್ಗೆ ಹೋಗ್ಬಾಗ ತಕ್ಷಣ ರೆಡಿಯಾಗಿ 3:30ಗೆ ಮನೆ ಬಿಡಬೇಕು. ಸೊ ಆಮೇಲೆ ಸಿಗ್ತೀನಿ. ಆಮೇಲೆ ಗೈಸ್, ಇದು ಇವೆಂಟ್ ಏನಂದರೆ, ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ, ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟು ಒಂದು ಆ್ಯಪ್ ಲಾಂಚ್ ಆಗ್ತಿದೆ, OTT ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾಯಿದೆ. ಸೊ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. 3-4 ಮಂತ್ಸ್ ಹಿಂದೆ ನಾನು ರಿಜಿಸ್ಟರ್ ಮಾಡಿದ್ದೆ. ಬಟ್ ಅವ್ರದ್ದು ಏನೋ ಒಂದು ಟೆಕ್ನಿಕಲ್ ಇಶ್ಯೂ, ಅದು ಪ್ರಾಬ್ಲಮ್ಸಿಂದ ಡಿಲೇ ಆಗ್ತಾ ಬಂತು. ಸೊ ಅದು ಇವತ್ತು ಆ್ಯಪ್ ಲಾಂಚ್ ಇದೆ. ಸೊ ಅದನ್ನು ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು. ಆಮೇಲೆ ಇದೇ ಈ ಮಂತ್ ಲಾಸ್ಟ್ ವೀಕು ಅದು ಏನಂತಾರೆ ಶೋ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ಬೇಕು, ಏನಿನ್ನ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ ಇವತ್ತು ಇವೆಂಟ್ ಇದೆ, ಅದು ಆ್ಯಪ್ ಲಾಂಚ್ ಇವೆಂಟು. ಸೊ ಇನ್ವೈಟ್ ಮಾಡಿದ್ದಾರೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋದ ತಕ್ಷಣ ವಿಡಿಯೋ ಅಲೋ ಇದ್ದರೆ ನಾನು ಎಲ್ಲ ಕ್ಲಿಪ್ಸ್ ತೊಗೋತೀನಿ. ಸೊ ಸಲೂನ್ಗೆ ಹೋಗಿ ಬಂದು ಸಿಗ್ತೀನಿ.
ಈಗ ಬಂದಿದ್ದೀವಿ ಮಿರಾಜ್ ಸಿನಿಮಾಗೆ, ಅಂದರೆ ಲೊಕೇಶನ್ ಬಂದಿದ್ದೀವಿ. 1 ಅವರ್ ಆಯಿತು. ಪಾಸಸ್ ಕೊಟ್ಟಿದ್ದಾರೆ, ಇನ್ನೂ ಒಳಗಡೆ ಬಿಟ್ಟಿಲ್ಲ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನೂ ಹೊರಗಡೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಒಳಗಡೆ ಹೋದ ತಕ್ಷಣ ತೋರಿಸ್ತೀವಿ, ಅಕಸ್ಮಾತ್ ಅಲೋ ಮಾಡಿದರೆ ತೋರಿಸ್ತೀವಿ ಕ್ಲಿಪ್ಸ್ ತೊಗೊಂಡು. ಹಲೋ, ಎನರ್ಜಿ ತುಂಬಾ ಡೌನ್ ಆಗಿದೆ. ವೇಟ್ ಮಾಡಿ. ಕ್ಷಮೆ ಇರಲಿ, ಬಹಳ ಹೊತ್ತು ಹೊರಗಡೆ ವೆಯ್ಟ್ ಮಾಡಿದಿರಾ. ನೀವೆಲ್ಲ ಸೆಕೆಂಡ್ ಬ್ಯಾಚ್, ಫಸ್ಟ್ ಬ್ಯಾಚ್ ಅಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಆ ಗೊಂದಲ ಇಲ್ಲಿ ಸರಿ. ಮೇಡಮ್ ಸ್ಟೆಪ್ ಅಂತ ಇಲ್ಲ ಐತೆ ಸ್ಟೆಪ್ ಸರ್. ಆ ಸ್ಟೆಪ್ ಅಲ್ಲ ಸರ್, ಇದೆಲ್ಲರಿಗೂ ಗೊತ್ತು ನಿಮ್ ಸ್ಟೆಪ್. ಯಾವ ಸ್ಟೆಪ್? ಗಿಲ್ಲಿ ಸ್ಟೆಪ್. ಗಿಲ್ಲಿ ಸ್ಟೆಪ್ ಮ್ಯೂಸಿಕ್ ಮಾಡಕ್ಕೆ ಅಂತ ಇವ ಅಣ್ಣ ನೋಡು. ಮ್ಯೂಸಿಕ್ ಹಾಕೋಣ? ಹಾ ಹಾಕಿ. ಯಾವ್ದಣ್ಣ ಇದು? ಅಥವಾ ಗಗನನು ಬೇಕಾ? ಇಲ್ಲ, ಅವರು ಆಂಕರ್ ನೋಡಿದ್ಮೇಲೆ ಗಗನ ಮರ್ತೇ ಹೋಗ್ಬಿಡ್ಲು. ನಾನು ಎಂತೆಂತ ಗಜಿನಿ ನೋಡಿದ್ದೆ ನೋಡಿ, ಇದು ಗಜಿನಿ ಮೇಲೆ ಗಜಿನಿ ಈಗ. ಇಲ್ಲ ಸರ್, ನಾನು ಅವಾಗ ಅಪ್ಡೇಟ್ ಆಯ್ತಾ ಇರ್ತೀನಿ. ಐಫೋನ್ ಇದ್ದಂಗೆ ಹೇಳಲ್ಲ ಮುಂಚೆನೆ ನಾನು. ಓ ಯಾವನಪ್ಪ ಮಳವಳ್ಳಿ ಅಣ್ಣ. ಇಲ್ಲ, ಒಂದು ಖುಷಿ ಏನು ಅಂದ್ರೆ ಮುಂಚೆ ಎಲ್ಲ ನನ್ನ ವೇಸ್ಟ್ ಅನ್ನೋರು ಇವಾಗ ಗೆಸ್ಟ್ ಅಂತಾರೆ. ಅದೊಂದು ಸಖತ್ ಖುಷಿ. ಅಣ್ಣ ಮೇಡಮ್ ಬನ್ನಿ. ಎಲ್ಲ ಸಾಂಗ್ ನೀವು ನೋಡ್ಬಿಟ್ಟು ಅವನ ಮರ್ತು ಬಿಟ್ಟವ್ರು ಅನ್ಸುತ್ತೆ ಸಾಂಗ್ ಹಾಕೋದು. ಯೂಟ್ಯೂಬ್ ಓಪನ್ ಮಾಡಿ ಗಿಲ್ಲಿ ಅಂತ ಹೊಡೆದ್ರೆ ನೀವು ಮಾತಾಡಿ ಇಟ್ಕೊಂಡಿರ್ತೀರಲ್ಲ, ಅದೇ ಬರ್ತೈತೆ. ನಾನು ಏನ್ ಮಾಡ್ಲಿ ಹೇಳಿ? ಇದು ಸರ್ ಯಾವ ಸಾಂಗ್ ಬೇಕು ಹೇಳಿ ಸರ್? ನಮ್ ಫ್ರೆಂಡು ಭಾನುಪ್ರಕಾಶ್ ಅಂತ, ಅವ್ರ ತಂಗಿ ನೀವು? ಇಲ್ಲ ಸರ್, ನಾನು ಬೃಂದ ಅಂತ. ಬೃಂದ ಅಷ್ಟೇ ಸರ್ ನಾನು. ಹೌದಾ, ಸರಿ ಮೇಡಮ್ ಆಯ್ತು. ಸರ್ ಹೇಳಿ ಯಾವ ಸಾಂಗ್ ಹಾಕೋಣ? ನಿಮ್ಗೆ ಇಷ್ಟ ಬಂದದ್ದು ಹಾಕೊಳ್ಳಿ. ಆಮೇಲೆ ನಾನು ನೀವು ಡ್ಯಾನ್ಸ್ ಆಡ್ಬೇಕಂತಾರ. ಆಮೇಲೆ ಮೇಡಮ್ ಡೈಲಾಗ್ ಹೊಡಿರಿ ಸರ್. ಈಗ ಯಾವ ಡೈಲಾಗ್ ಹೊಡಿಬೇಕು ಹೇಳಿ? ಪ್ರಾಪರ್ಟಿ ಕಾಮಿಡಿ. ಅಲ್ಲಿ ನಿಮ್ ಫ್ಯಾನ್ಸ್ ಏನೋ ಕೇಳ್ತಿದ್ದಾರೆ. ಇಲ್ಲ ಮೇಡಮ್, ಪ್ರಾಪರ್ಟಿ ಕಾಮಿಡಿ ಮಾಡ್ಬೇಕಂತೆ. ಇಲ್ಲ ಮೇಡಮ್, ಇಲ್ಲ ಪ್ರಾಪರ್ಟಿ ಕಾಮಿಡಿ ನಾನು ಮಾಡ್ತೀನಿ. ಇಲ್ಲ ನೀವೇ ಚೆನ್ನಾಗಿದ್ದೀರಿ, ನಿಮ್ಮನ್ನ ನೋಡ್ಕೊಂಡು ಪ್ರಾಪರ್ಟಿ ಕಾಮಿಡಿ ಮಾಡ್ತೀನಿ. ಮೇಡಮ್ ಇದೇನು ಹೇಳಿ? ನಾನು ನಿಂತಿದ್ದೆ ಫ್ಲೋರಲ್, ಇದು ಸ್ಟೇಜು. ನಿಮ್ಮನ್ನ ನೋಡಿ ಕೋಮಾಗೋದೆ, ಕೋಮಾ ಸ್ಟೇಜ್. ಇಲ್ಲ ಸಖತ್ ಖುಷಿ ಆಯ್ತು ಇಲ್ಲಿ ಕರ್ಸದ್ದು. ನಾನ್ ಸ್ಟಾಪ್ OTT ಪ್ಲಾಟ್ಫಾರ್ಮ್ ನಮ್ಮಂತ ಹೊಸ ಕಲಾವಿದರಿಗೆ, ಈಗ ಬೆಳಕು ಬರ್ತಿರೋ ಕಲಾವಿದರಿಗೆ ತುಂಬಾ ಹೆಲ್ಪ್ ಆಯ್ತದೆ. ಅಣ್ಣ ಬರೋಣ, ಎಲ್ಲ ಹಿಂಗ್ ಹೋಗಿ ಅಣ್ಣ. ಎಲ್ಲ ನಾವು ಮೇಯ್ನು ಅಣ್ಣಗೆ ಏನಾದ್ರು ಹೊಂಟೋಗ್ಬಿಟ್ಟು ಏನ್ ಬೇಕಣ್ಣ, ನಾನು ಅವ್ರ ಅಣ್ಣ ಅಂದ್ರೆ ಇವ್ರು ನನ್ನ ಅಣ್ಣ ಅಂತ. ಓನ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸತ್ಯವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಕರ್ಸಿದ್ದು. ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರ್ಸಿದ್ರೆ ಅನ್ಕೊಂಡೆ, ಚೀಪಾಗಿ ಸಿಗೋ ಗೆಸ್ಟ್ ಆಗಿ ಇಲ್ಲ, ಸಖತ್ ಖುಷಿ ಆಯ್ತು ಮೇಡಮ್ ನಾನು ಕರ್ಸಿದ್ದಕ್ಕೆ. ನಿಜವಾಗ್ಲೂ ಕನ್ನಡಕ್ಕೂ ಒಂದು OTT ಪ್ಲಾಟ್ಫಾರ್ಮ್ ಯಾವ ಇರಲಿಲ್ಲ, ಬೇಕಾಗಿತ್ತು. ನಮ್ಮನ್ನು ಆ OTT ಪ್ಲಾಟ್ಫಾರ್ಮ್ಗೆ ಯಾವ ಶಾರ್ಟ್ ಫಿಲಮು, ವೆಬ್ ಸೀರೀಸು ನಮ್ಮನ್ನು ಹಾಕೊಂಡು ಮಾಡಿ ನಾವು ಸ್ವಲ್ಪ ಬೆಳಕಿಗೆ ಬರ್ತೀವಿ. ಬೆಳಕಲ್ಲಿ ಇದೀವಿ ಆಲ್ರೆಡಿ, ತೆರೆ ಮೇಲೆ ಬರ್ತೀವಿ. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಡೋಣ ಬನ್ನಿ. ನೀವು ಏನಿಲ್ಲ, ಡ್ಯಾನ್ಸೇ ಬೇಡ, ಮುಂಗಾರು ಮಳೆ ಸಿನಿಮಾ ರೀಕ್ರಿಯೇಷನ್ ಮಾಡ್ಬಿಡ್ಬೇಕ. ನಾನು ಬದುಕೆ ಹೀಗೆ, ನೂರಾರು ಕನಸುಗಳನ್ನ ಕಾಣ್ತೀವಿ. ಯಾವುದೋ ಕಾರಣಗಳಿಂದ, ಒತ್ತಡಗಳಿಂದ, ಅವಶ್ಯಕತೆಗಳಿಂದ ಆ ಕನಸುಗಳು ಕನಸುಗಳಾಗಿ ಉಳಿಯುತ್ತೆ. ಕಾಲಕ್ಕೆ ತಕ್ಕಂತೆ ಬದುಕು ಸಾಗುತ್ತೆ. ಅಂಥವರೊಡನೆ ಕೂಡಿ ಆಡೋ ಆಟ, ಆಟದ ಜೊತೆ ಕಲಿಯೋ ನೂರಾರು ಪಾಠ. ನಿಲ್ಲಿ, ಬದಲಾಗೋಣ, ಬದಲಿಸೋಣ. ಇದು ನಾನಾ ನೀನಾ, ಜನಸಾಮಾನ್ಯರಲ್ಲಿ ಅಸಾಮಾನ್ಯರನ್ನು ಹುಡುಕೋ ರಿಯಾಲಿಟಿ ಶೋ. ಸರ್ ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಜನ ಹೊಸ ಆಕ್ಟರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರಗಳಿಗೆ ಮೊದಲನೇ ಮೈಕ್ರೋ ಸೀರೀಸ್ ನ ನಮ್ಮ ಕಡೆಯಿಂದ ನಾವು ಪ್ರೊಡ್ಯೂಸ್ ಮಾಡ್ತಿದೀವಿ. ಅದೊಂದು ಪೋಸ್ಟರ್ ಲಾಂಚ್ ನನ್ನ ಟೀಮ್ಗೆ ನೀವೇ ಮಾಡ್ಕೊಡ್ಬೇಕು. ದಯವಿಟ್ಟು ಸರ್ ಎಲ್ಲರೂ ಸೇರಿ ದಯವಿಟ್ಟು ಮಾಡ್ಕೊಡ್ಬೇಕು. ಲೈಫ್
ಲೈಫ್ ಒಂಥರ ಸಿನಿಮಾ. ಥ್ಯಾಂಕ್ ಯು.